ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಬೆಂಕಿ ಮಳೆಯೇ ಸುರಿತಾ ಇದೆ. ಒಂದು ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸೋ ಮಾತನಾಡಿದ್ರು. ಆದರೆ ಇರಾನ್ ಮಾತ್ರ ಈ ಯುದ್ಧವನ್ನು ನಿಲ್ಲಿಸೋದು ಜಗತ್ತಿನ ಯಾವುದೇ ದೇಶದ ಕೈಯಲ್ಲಿ ಇಲ್ಲ, ನಮ್ಮ ಕೈಯಲ್ಲೇ ಎಲ್ಲ ಇದೆ. ಸದ್ಯಕ್ಕೆ ಯುದ್ಧವನ್ನು ನಾವು ನಿಲ್ಲಿಸ್ತಾ ಇಲ್ಲ ಅಂತಿದ್ರೆ, ಇನ್ನೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ತೈಲ ಘಟಕವನ್ನೇ ಸುಟ್ಟು ಭಸ್ಮ ಮಾಡಿವೆ. ಇರಾನ್ ತನ್ನ ಡ್ರೋನುಗಳನ್ನು ಬಳಕೆ ಮಾಡಿ ಇಲ್ಲಿಯವರೆಗೂ ಮಧ್ಯಪ್ರಾಚ್ಯದ ಎಲ್ಲ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಈಗ ತನ್ನ ಬತ್ತಳಿಕೆಯಲ್ಲಿದ್ದ ಘಾತಕ ಮಿಸೈಲ್ಗಳನ್ನು ಹೊರಗೆ ತೆಗೆದು ಕುವೈತ್, ಕತಾರ್ ಮತ್ತು ದುಬೈ ಮೇಲೆ ದಾಳಿಯನ್ನು ನಡೆಸಿದೆ. ಅಮೆರಿಕ ಇಲ್ಲಿಯವರೆಗೂ ಮಿಸೈಲ್ಗಳ ಬಳಕೆಯನ್ನು ಮಾಡ್ತಾ ಇತ್ತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಬಾಂಬ್ಗಳ ಬಳಕೆಯನ್ನು ಮಾಡೋ ಘೋಷಣೆಯನ್ನು ಮಾಡಿಕೊಂಡಿದೆ. ಜೊತೆಗೆ ಹಾರ್ಮೋಸ್ ಜಲಸಂಧಿಯನ್ನು ಬಿಡದೇ ಇದ್ರೆ 20% ಹೆಚ್ಚು ದಾಳಿಯನ್ನು ನಡೆಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇನ್ನು ಇದೇ ಮೊದಲ ಬಾರಿಗೆ ಅಮೆರಿಕ ಯುದ್ಧದ ಅಖಾಡಕ್ಕೆ ಸ್ಕಾರ್ಪಿಯನ್ ಡ್ರೋನುಗಳನ್ನು ಇಳಿಸಿದೆ. ಈಗ ಸ್ಕಾರ್ಪಿಯನ್ ಡ್ರೋನುಗಳನ್ನು ಇರಾನ್ ಒಳಗೆ ನುಗ್ಗಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಹೊಸ ದಾಳಿಗಳು ಅಮೆರಿಕ ಯುದ್ಧ ನಿಲ್ಲಿಸೋಕೆ ಮುಂದಾದ್ರೆ ಅದನ್ನು ಇರಾನ್ ತಿರಸ್ಕಾರ ಮಾಡಿದ್ದು ಯಾಕೆ? ಜಗತ್ತಿನ ಮುಂದೆ ಅಮೆರಿಕ ಬೆತ್ತಲಾಗತ್ತಾ? ದಕ್ಷಿಣ ಕೊರಿಯಾದಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಬಳಕೆ ಮಾಡೋಕೆ ಮುಂದಾಗ್ತಾ ಇರೋದು ಯಾಕೆ? ಹೊಸ ಇರಾನ್ನ ಸರ್ವೋಚ್ಚ ನಾಯಕ ಬಂದ ಮೇಲೆ ಇಷ್ಟೆಲ್ಲ ಆಗ್ತಾ ಇರೋದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇರಾನ್ಗೆ ಹೊಸ ಸರ್ವೋಚ್ಚ ನಾಯಕನಾಗಿ ಅಲಿ ಖಮೇನಿಯ ಎರಡನೇ ಪುತ್ರ ಮುಜ್ತಬಾನನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆದರೆ ಅವನು ಅಪ್ಪ ಅಲಿ ಖಮೇನಿಗಿಂತ ಡೇಂಜರ್. ಅವನಿಗೆ ಇಸ್ರೇಲ್ ಮತ್ತು ಅಮೆರಿಕ ಅಂದರೆ ಅಪ್ಪನಿಗಿಂತ ಹೆಚ್ಚು ದ್ವೇಷ. ಅದೇ ರೀತಿ ಕಟ್ಟರ್ ಇಸ್ಲಾಂ ಮೂಲಭೂತವಾದಿ. ಅದೇನು ಮಾಡ್ತಾನೋ ಅನ್ನೋದನ್ನು ಜಗತ್ತು ಕಾಯ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾಕೋ ಯುದ್ಧವನ್ನು ನಿಲ್ಲಿಸೋ ಮಾತಾಡೋಕ್ಕೆ ಶುರು ಮಾಡಿದ್ರು. ಮಾಧ್ಯಮಗಳ ಮುಂದೆ ಬಂದು ಅದನ್ನು ಹೇಳಿಯೇ ಬಿಟ್ಟರು. ನಮ್ಮ ಷರತ್ತುಗಳನ್ನು ಒಪ್ಪಿ ಇರಾನ್ ಸುಮ್ಮನಾದರೆ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಎಂದರು. ಆದರೆ ಇರಾನ್ ಅದಕ್ಕೆ ತಿರುಗೇಟನ್ನು ಕೊಟ್ಟು ಟ್ರಂಪ್ ಒಂದು ಬಾರಿ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡಿದೆ. ಅಲ್ಲಿ ಇರಾನ್ ಹೇಳಿದ್ದು, ಟ್ರಂಪ್ ಯಾರು ಯುದ್ಧವನ್ನು ನಿಲ್ಲಿಸೋಕೆ? ಯುದ್ಧವನ್ನು ನಿಲ್ಲಿಸೋದು ಜಗತ್ತಿನ ಯಾವುದೇ ದೇಶದ ಕೈಯಲ್ಲೂ ಇಲ್ಲ. ಯುದ್ಧವನ್ನು ನಾವೇ ನಿಲ್ಲಿಸಬೇಕು. ಈಗ ಸದ್ಯಕ್ಕೆ ಯುದ್ಧವನ್ನು ನಿಲ್ಲಿಸೋ ಚಿಂತೆ ನಮಗಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದೆ. ಇದನ್ನು ಕಂಡು ಟ್ರಂಪ್ ಕೆಂಡಾಮಂಡಲರಾಗಿ ಮುಂದೆ ಆಗೋದನ್ನು ಎದುರಿಸೋಕೆ ಸಿದ್ಧರಾಗಿ ಹಾರ್ಮೋಸ್ ಜಲಸಂಧಿಯಲ್ಲಿ ಹಡಗುಗಳನ್ನು ಬಿಡದೇ ಇದ್ದರೆ ಇನ್ನು 20% ಹೆಚ್ಚಿನ ದಾಳಿಯನ್ನು ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಟ್ರಂಪ್ ಬೆದರಿಕೆಗೆ ಬಗ್ಗದ ಇರಾನ್ ಅದಾದ ಕೆಲವೇ ಗಂಟೆಗಳಲ್ಲಿ ಕುವೈತ್, ಕತಾರ್ ಮತ್ತು ದುಬೈಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡಿದೆ. ಅದರಲ್ಲೂ ದುಬೈ ವಿಮಾನ ನಿಲ್ದಾಣದ ಮೇಲೆ ದಾಳಿಯನ್ನ ಮಾಡಿ ನೂರಾರು ಜನರಿಗೆ ಗಾಯಗಳಾಗಿ ಆಸ್ಪತ್ರೆಯನ್ನು ಸೇರ್ಕೊಂಡಿದ್ದಾರೆ. ಅದರಲ್ಲೂ ಇಲ್ಲಿಯವರೆಗೂ ಇರಾನ್ ದಾಳಿಯನ್ನ ಮಾಡೋಕೆ ಬಳಕೆ ಮಾಡ್ತಾ ಇದ್ದದ್ದು ಶಾಹೀನ್ ಡ್ರೋನುಗಳು. ಈಗ ಇದ್ದಕ್ಕಿದ್ದ ಹಾಗೆ ಇರಾನ್ ತನ್ನ ಬತ್ತಳಿಕೆಯಲ್ಲಿದ್ದ ಮಿಸೈಲ್ಗಳನ್ನು ಹೊರಗೆ ತೆಗೆದು ದಾಳಿಯನ್ನ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇಸ್ರೇಲ್ ಮತ್ತು ಅಮೆರಿಕ ಇರಾನಿನ ತೈಲ ಘಟಕದ ಮೇಲೆ ದಾಳಿಯನ್ನ ಮಾಡಿ ಭಸ್ಮವನ್ನ ಮಾಡಿದೆ. ಅದರಿಂದ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಅನ್ನೋ ವರದಿಗಳು ಈಗ ಬರ್ತಾ ಇವೆ. ಅದರಲ್ಲೂ ಮಧ್ಯಪ್ರಾಚ್ಯ ಅನ್ನೋದು ಈಗ ಎಲ್ಲಿ ನೋಡಿದ್ರು ಕತ್ತಲು. ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಅಮೆರಿಕ ಇಲ್ಲಿಯವರೆಗೂ ತನ್ನ ಮಿಸೈಲ್ಗಳನ್ನು ಬಳಕೆ ಮಾಡ್ತಾ ಇತ್ತು, ಅದು ಅಕ್ಯುರೇಟ್ ಆಗಿ ಗುರಿಯನ್ನು ಹೊಡೆಯೋಕೆ ಅಂತ. ಆದರೆ ಈಗ ಅಮೆರಿಕದ ಬಳಿ ಮಿಸೈಲ್ಗಳು ಖಾಲಿಯಾಗೋ ಹಂತವನ್ನು ತಲುಪಿವೆ. ಹೊಸದಾಗಿ ಉತ್ಪಾದನೆ ಆಗಬೇಕು. ಆಗೋವರೆಗೂ ಅದೇನು ಮಾಡಬೇಕಾಗತ್ತೆ? ಅದಕ್ಕಾಗಿ ಅಮೆರಿಕದ ಸೇನೆ ದಕ್ಷಿಣ ಕೊರಿಯಾದಲ್ಲಿರೋ ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಬರ್ತಾ ಇದೆ ಅನ್ನೋ ವರದಿಗಳು ಈಗ ಬರ್ತಾ ಇವೆ. ಆದರೆ ಉತ್ತರ ಕೊರಿಯಾದ ಕಿಮ್ಮಣ್ಣ ಈ ಟ್ರಂಪ್ ನನ್ನ ದೇಶದ ಮೇಲೆ ದಾಳಿಯನ್ನು ಮಾಡೋಕೆ ನನ್ನ ಬಾರ್ಡರ್ಗೆ ಬಂದಿರಬೇಕು ಅಂದ್ಕೊಂಡು ಅಮೆರಿಕ ಏನಾದರೂ ನಮ್ಮ ಮೇಲೆ ದಾಳಿಯನ್ನು ಮಾಡೋ ಯೋಚನೆಯನ್ನು ಮಾಡಿದರೆ ನಮ್ಮ ಅಣ್ವಸ್ತ್ರ ನೇರವಾಗಿ ವಾಷಿಂಗ್ಟನ್ ಮತ್ತು ನ್ಯೂಯಾರ್ಕ್ ನುಗ್ಗುತ್ತವೆ ಅಂತಿದ್ದಾನೆ. ನಾವು ಅಕ್ಕಪಕ್ಕದ ದೇಶಗಳಿಗೆ ಹೊಡೆಯೋದಾದರೆ ನೇರವಾಗಿ ಅಮೆರಿಕಕ್ಕೆ ಹೊಡಿತೀವಿ ಅಂತಿದ್ದಾನೆ. ಅದೇನೋಪ್ಪ, ಈ ಕಿಮ್ಮಣ್ಣ ಮೊದಲೇ ತಲೆ ಕೆಟ್ಟವನು. ಅದ್ಯಾವಾಗ ಏನು ಬೇಕಾದರೂ ಮಾಡ್ತಾನೆ. ಈಗ ಅಮೆರಿಕ ಇಲ್ಲಿಯವರೆಗೂ ನಾವು ಸರಿಯಾದ ಗುರಿಯನ್ನು ಹೊಡೆಯೋಕೆ ಮಿಸೈಲ್ ಬಳಕೆಯನ್ನು ಮಾಡಿದ್ದೀವಿ, ಅದರ ಖರ್ಚು ಜಾಸ್ತಿ. ಅದೇ ಕಾರಣಕ್ಕೆ ಈಗ ಬಾಂಬುಗಳನ್ನು ಬಳಕೆ ಮಾಡೋಕೆ ಮುಂದಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ಅಮೆರಿಕ ತನ್ನ ಬತ್ತಳಿಕೆಯಲ್ಲಿರೋ ಚೇಳುಗಳನ್ನು ಹೊರಗೆ ತಗೊಂಡು ಬರ್ತಾ ಇದೆ. ಅಂದರೆ ಸ್ಕಾರ್ಪಿಯನ್ ಡ್ರೋನುಗಳನ್ನು ಇರಾನ್ ಒಳಗೆ ನುಗ್ಗಿಸ್ತಾ ಇದೆ. ಇನ್ನು ಮುಂದೆ ಇರಾನ್ ಅದು ಯಾವ ರೀತಿಯಾಗಿ ಡ್ರೋನುಗಳನ್ನು ತಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಸ್ಕಾರ್ಪಿಯನ್ ಡ್ರೋನುಗಳು ಇಡೀ ಜಗತ್ತಿನ ಶಕ್ತಿಶಾಲಿ ಡ್ರೋನುಗಳು ಅನ್ನಿಸಿಕೊಂಡಿವೆ. ಇಲ್ಲಿಯವರೆಗೂ ಇರಾನ್ ಡ್ರೋನುಗಳ ಬಳಕೆ ಮಾಡಿ ಮಧ್ಯಪ್ರಾಚ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಟ್ರಂಪ್ ಯುದ್ಧವನ್ನು ನಿಲ್ಲಿಸೋಣ ಅಂತ ಹೇಳೋ ಮಟ್ಟಕ್ಕೆ ತಂದಿದೆ.
ಈಗ ಭೂಮಿಯ ಒಳಗೆ ಅಡಗಿಸಿಟ್ಟಿದ್ದ ಮಿಸೈಲ್ಗಳನ್ನು ಹೊರಗೆ ತೆಗಿತಾ ಇದೆ. ಆದರೆ ಅಮೆರಿಕ ಅದಕ್ಕೆ ತದ್ವಿರುದ್ಧ ಅನ್ನೋ ಹಾಗೆ ಮೊದಲು ಮಿಸೈಲ್ ಬಳಕೆ ಮಾಡಿ ಈಗ ಬಾಂಬುಗಳು ಮತ್ತು ಡ್ರೋನುಗಳನ್ನು ಬಳಕೆ ಮಾಡಿಕೊಳ್ತಾ ಇದೆ. ಈ ಯುದ್ಧ ಅದೆಷ್ಟು ದಿನ ನಡೆಯುತ್ತೆ ಅನ್ನೋದನ್ನು ಯಾರು ಕೂಡ ಊಹೆ ಮಾಡೋಕೆ ಆಗಲ್ಲ. ಇದನ್ನು ನಿಲ್ಲಿಸೋ ತಾಕತ್ತು ಈಗ ಟ್ರಂಪ್ ಕೈಯಲ್ಲೂ ಇಲ್ಲ. ಇಲ್ಲಿ ಯುದ್ಧ ಪ್ರಾರಂಭ ಮಾಡಿದ್ದು ಟ್ರಂಪ್ ಇರಬಹುದು, ಆದರೆ ಅದು ಯಾವಾಗ ನಿಲ್ಲಬೇಕು ಅಂತ ನಿರ್ಧಾರ ಆಗೋದು ಇರಾನ್ನಿಂದಲೇ. ಒಂದು, ಇರಾನ್ ಬತ್ತಳಿಕೆಯಲ್ಲಿರೋ ಅಸ್ತ್ರಗಳೆಲ್ಲ ಖಾಲಿ ಆಗಬೇಕು, ಆಗ ಮಾತ್ರ ಇರಾನ್ ಮಂಡಿಯೂರುತ್ತೆ. ಅಲ್ಲಿಯವರೆಗೂ ಈ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಇರಾನಿನ ಹೊಸ ಸರ್ವೋಚ್ಚ ನಾಯಕ ಮೊಜ್ದಮಾನನ್ನು ಕೂಡ ಹೊಡೆದು ಹಾಕ್ತೀವಿ ಅಂತ ಹೇಳ್ತಾ ಇವೆ. ಒಂದು ಕಡೆ ಇರಾನ್ 11 ರಾಷ್ಟ್ರಗಳ ಮೇಲೆ ತನ್ನ ಪ್ರಾಕ್ಸಿಗಳನ್ನು ಇಟ್ಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ IRGCಯನ್ನು ಬಳಕೆ ಮಾಡಿಕೊಳ್ತಾ ಇದೆ. ಸಿಕ್ಕ ರಾಷ್ಟ್ರಗಳ ಮೇಲೆ ಸಿಕ್ಕ ಜಾಗದಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಅದರಿಂದ ಸಾವಿರಾರು ಜನರ ಪ್ರಾಣ ಕೂಡ ಹೋಗಿದೆ. ಆದರೂ ಈಗ ಯಾವುದೇ ಹ್ಯುಮ್ಯಾನಿಟಿಯ ಪಾಠವನ್ನು ಯಾರು ಮಾಡ್ತಾ ಇಲ್ಲ. ಯಾಕೆ? ಅಲ್ಲಿ ಸತ್ತವರು ಮನುಷ್ಯರಲ್ವಾ? ಅವರಿಗೆ ಮನುಷ್ಯತ್ವ ಇಲ್ವಾ? ಅಲ್ಲಿ ಸತ್ತವರಲ್ಲಿ ಮುಸ್ಲಿಮರಿಲ್ವಾ? ಅವರೆಲ್ಲ ಬೇರೆ ಧರ್ಮದವರೇ. ಇದನ್ನೇ ಹೇಳೋದು. ಇಸ್ಲಾಂ ಅನ್ನೋದು ಇಡೀ ಜಗತ್ತಲ್ಲಿ ಒಂದು ಅನ್ನೋದು ದೊಡ್ಡ ಸುಳ್ಳು. ಅದರಲ್ಲೂ ಬಗೆಯಾಗಿ ದ್ವೇಷಗಳಿವೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಷ್ಟು ಉರಿತಾ ಇದೆ. ಅದನ್ನು ಇಂತಹ ಸಮಯ ಬಂದಾಗ ತೋರಿಸ್ತಾರೆ ಅಷ್ಟೇ. ಇನ್ನು ವಿಶ್ವಸಂಸ್ಥೆ ಯುದ್ಧವನ್ನು ನಿಲ್ಲಿಸಿ ಇದರಿಂದ ಇಡೀ ಜಗತ್ತಿಗೆ ಕಷ್ಟ ಆಗತ್ತೆ, ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿತವನ್ನು ಕಾಣುತ್ತೆ ಅಂತಿದ್ರೆ ಈ ವಿಶ್ವಸಂಸ್ಥೆಯ ಮಾತನ್ನು ಕಿವಿಗೆ ಹಾಕಿಕೊಳ್ಳೋರೇ ಯಾರೂ ಇಲ್ಲ. ಅದೇನು ವಿಶ್ವಸಂಸ್ಥೆ ಮಾತನ್ನು ಕೇಳೋಕೆ ಪಾಕಿಸ್ತಾನನ? ಅದೇನೇ ಆದರೂ ಇಲ್ಲಿಯವರೆಗೂ ಬುದ್ಧಿವಂತಿಕೆಯ ಯುದ್ಧವನ್ನು ಮಾಡಿರೋದು ಇರಾನ್. ಯಾಕಂದರೆ ಇರಾನ್ ಬಳಕೆಯನ್ನು ಮಾಡಿದ್ದು ಡ್ರೋನುಗಳು. ಆ ಡ್ರೋನು ತಯಾರು ಮಾಡೋಕ್ಕೆ ಖರ್ಚಾಗೋದು ಕೇವಲ $5,000-10,000. ಅದೇ ಡ್ರೋನುಗಳನ್ನು ಹೊಡೆದು ಹಾಕೋ ಕ್ಷಿಪಣಿಗಳ ತಯಾರು ಮಾಡೋಕ್ಕೆ ಖರ್ಚಾಗೋದು ಸುಮಾರು $3 ಮಿಲಿಯನ್. ಅದರಲ್ಲೂ ಕಳೆದ 100 ಗಂಟೆಗಳಲ್ಲಿ ಅಮೆರಿಕ ಇರಾನ್ ಮೇಲಿನ ದಾಳಿಗೆ ಖರ್ಚು ಮಾಡಿರೋದು $3.7 ಬಿಲಿಯನ್. ಅಲ್ಲಿಗೆ ಇರಾನ್ ಬಳಿ ಸಾವಿರಾರು ಡ್ರೋನುಗಳಿವೆ. ಅವುಗಳನ್ನು ಹೊಡೆದುರುಳಿಸೋಕೆ ಎಷ್ಟೊಂದು ಖರ್ಚು ಮಾಡ್ತಾ ಹೋದರೆ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಅದೆಲ್ಲಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಜಿದ್ದಿಗೆ ಬಿದ್ದವರಲ್ಲಿ ಗೆಲ್ಲೋರು ಯಾರು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಅಮೆರಿಕ ಇರಾನಿನ ನ್ಯೂಕ್ಲಿಯರ್ ಲ್ಯಾಬ್ಗಳನ್ನು ಉಡೀಸ್ ಮಾಡಿ ಆಗಿದೆ. ಆದರೆ ಇರಾನ್ ಯುದ್ಧವನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಈ ಯುದ್ಧ ಇನ್ನಷ್ಟು ದೀರ್ಘ ಸಮಯ ನಡಿಬೇಕು. ಅದರಿಂದ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ತೊಂದರೆ ಆಗಬೇಕು. ಆಗ ಎಲ್ಲ ರಾಷ್ಟ್ರಗಳು ಅಮೆರಿಕದ ಮೇಲೆ ದ್ವೇಷವನ್ನು ಸಾಧಿಸಬೇಕು, ಅಮೆರಿಕದ ಸ್ನೇಹವನ್ನು ಕತ್ತರಿಸಿ ಹಾಕಬೇಕು ಅನ್ನೋದು ಇರಾನಿನ ಯೋಚನೆ. ಅದೇ ಕಾರಣಕ್ಕೆ ಟ್ರಂಪ್ ಯುದ್ಧವನ್ನು ನಿಲ್ಲಿಸೋ ಘೋಷಣೆಯನ್ನು ಮಾಡೋಕ್ಕೆ ಹೋದರು. ಇರಾನ್ ಯುದ್ಧ ನಿಲ್ಲಿಸೋಕೆ ಟ್ರಂಪ್ ಯಾರು? ಅದು ನಮ್ಮ ಕೈಯಲ್ಲಿದೆ ಅಂತ ಹೇಳಿದ್ದಾಯ್ತು. ಅಲ್ಲಿಗೆ ಈ ಯುದ್ಧ ಮುಗಿಯೋದ್ರಲ್ಲಿ ಅಮೆರಿಕ ವಿಶ್ವದ ಅದೆಷ್ಟು ರಾಷ್ಟ್ರಗಳಿಗೆ ಬೇಡವಾಗುತ್ತೋ ಗೊತ್ತಿಲ್ಲ. ಅದೇನೇ ಆದರೂ ಈಗ ಅಮೆರಿಕ ಇರಾನನ್ನು ಮಟ್ಟ ಹಾಕಿ ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪಶ್ಚಿಮ ಏಷ್ಯಾಕ್ಕೆ ಅಮೆರಿಕದ ಭೀಕರ ಡೂಮ್ಸ್ಡೇ ಪರಮಾಣು ಯುದ್ಧ ವಿಮಾನವನ್ನು ನಿಯೋಜಿಸಿದೆ. ಇದು ದಶಕಗಳ ಕಾಲ ಆಕಾಶದಲ್ಲೇ ಇದ್ದು ಯುದ್ಧದ ಹತೋಟಿಯನ್ನು ಸಾಧಿಸೋ ವಿಮಾನ. ಈಗ ಯುದ್ಧ ಅನ್ನೋದು ಇನ್ನೊಂದು ಹಂತದ ಭೀಕರತೆಯನ್ನು ಸೃಷ್ಟಿ ಮಾಡಿದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಇಲ್ಲಿ ತಪ್ಪು ಇಸ್ರೇಲ್ನದ್ದೋ ಅಥವಾ ಇರಾನ್ನದ್ದೋ ಅಲ್ಲ, ಅಮೆರಿಕದ್ದು. ಒಂದು ದಾಳಿಯನ್ನು ಮಾಡುವಾಗ ಅದರ ಶಕ್ತಿಯನ್ನು ತಿಳಿದುಕೊಳ್ಳದೆ ವೆನಿಜುವೆಲಾ ರೀತಿ ಒಂದು ದಿನ ದಾಳಿಯನ್ನು ಮಾಡಿ ಅಲ್ಲಿ ಖಮೇನಿಯ ಹತ್ಯೆ ಮಾಡಿದರೆ ಇರಾನ್ ನಾವು ಹೇಳಿದ ಹಾಗೆ ಕೇಳುತ್ತೆ ಎಂದುಕೊಂಡ್ರು. ಆದರೆ ಅಂದುಕೊಂಡಿದ್ದು ಆಗಲೇ ಇಲ್ಲ. ಈಗ ಏನೇನೋ ಆಗ್ತಾ ಇದೆ. ಅದು ಅಮೆರಿಕವನ್ನೇ ಯುದ್ಧ ಸಾಕು ಅನ್ನೋ ಹಾಗೆ ಮಾಡ್ತಾ ಇದೆ. ಇರಾನ್ ಯುದ್ಧ ಬೇಕು ಅಂತ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೇ, ಮಧ್ಯಪ್ರಾಚ್ಯದ ಯುದ್ಧ ಮತ್ತೊಂದು ರಣಭೀಕರತೆಯ ಕಡೆಗೆ ಸಾಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.